ಹಾಯ್ ಹಲೋ ನಮಸ್ಕಾರ. MVP ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲಿ ಸಿಂಪಲ್ಲಾಗಿ ಮೊಮೋಸನ್ನು ಹೇಗೆ ತಯಾರಿಸುವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲು ಮೈದಾ ಹಿಟ್ಟಿಗೆ ಉಪ್ಪನ್ನು ಹಾಕಿಕೊಂಡು ಸರಿಯಾಗಿ ಕಲಿಸಿಕೊಳ್ಳಿ. ಕಲಸಿಟ್ಟ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಸೇರಿಸಿಕೊಂಡು ಕಲಿಸಿಕೊಳ್ಳಿ. ಹಿಟ್ಟನ್ನು ಎಲ್ಲಿಯೂ ಗಂಟು ಬಾರದಂತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿಕೊಳ್ಳುತ್ತಾ ಕಲಿಸಿಕೊಳ್ಳಿ. ಹಿಟ್ಟು ಈ ರೀತಿ ಹದಕ್ಕೆ ಬರುವವರೆಗೂ ಚೆನ್ನಾಗಿ ಕಲಿಸಿಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ 4 ಬೆಳ್ಳುಳ್ಳಿ, 2ರಿಂದ 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸಣ್ಣ ಗಾತ್ರದ ಶುಂಠಿ ಹಾಕಿಕೊಂಡು ರುಬ್ಬಿಕೊಳ್ಳಿ. ನಾವಿಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೇವೆ. ಅದನ್ನು ರುಬ್ಬಿದ ಮಸಾಲದೊಟ್ಟಿಗೆ ಸೇರಿಸಿ ಮುಚ್ಚಳವನ್ನು ಮುಚ್ಚಿ 2ರಿಂದ 3 ಸುತ್ತು ತಿರುಗಿಸಿಕೊಳ್ಳಿ. ಚಿಕನನ್ನು ಇಷ್ಟರ ಹದಕ್ಕೆ ರುಬ್ಬಿಕೊಂಡ ನಂತರ ಆಗಲೇ ಕಲಿಸಿಟ್ಟ ಹಿಟ್ಟಿಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ 30 ನಿಮಿಷಗಳ ಕಾಲ ಮುಚ್ಚಿಡಿ. ನಂತರ ಮಿಶ್ರಣಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟ ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿಯನ್ನು ಸೇರಿಸಿಕೊಂಡು ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಕಲಿಸಿಟ್ಟ ಮಿಶ್ರಣಕ್ಕೆ ಸ್ವಲ್ಪ ಮಯೋನೀಸ್ ಇಲ್ಲದಿದ್ದರೆ ಪರವಾಗಿಲ್ಲ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಇದು ಕೂಡ ಆಪ್ಷನಲ್. ನಂತರ ಸೋಯಾ ಸಾಸನ್ನು ಸೇರಿಸಿಕೊಳ್ಳಿ. ನಂತರ ಚೂರು ಟೊಮೆಟೊ ಕೆಚಪ್ ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ನಂತರ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು, ಚೀಸ್ ಹಾಕಿ ಆಗಲೇ ನೆನೆಯಲು ಬಿಟ್ಟ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಹದಕ್ಕೆ ಬಂದಿದೆಯೇ ಎಂದು ನೋಡಿಕೊಳ್ಳಿ. ನಂತರ ಇದನ್ನು ಈ ರೀತಿ ಕೈಯಲ್ಲಿ ತಿರುಗಿಸಿಕೊಂಡು ಎಣ್ಣೆಯಲ್ಲಿ ಅದ್ದಿದ್ದ ಪ್ಲಾಸ್ಟಿಕ್ ಮೇಲೆ ಇಟ್ಟು ಈ ರೀತಿ ಕೈಯಲ್ಲಿ ತೆಳುವಾಗಿ ಬಿಡಿಸಿಕೊಳ್ಳಿ. ಆಗಲೇ ಕಲಿಸಿಟ್ಟ ಮಿಶ್ರಣವನ್ನು ಇದಕ್ಕೆ ಸೇರಿಸಿಕೊಂಡು ಮೋಮೋ ಶೇಪನ್ನು ನೀಡಬೇಕು. ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಬರಬೇಕು. ಈ ರೀತಿ ಫೋಲ್ಡ್ ಆದ ನಂತರ ಇಡ್ಲಿ ಪಾತ್ರೆಯಲ್ಲಿ 30 ನಿಮಿಷಗಳ ಕಾಲ ಬೇಯಿಸಿಕೊಳ್ಳಬೇಕು. ಈಗ ಸಿಂಪಲ್ ಆಗಿ ಮಾಡಿರುವ ಮೋಮೋಸ್ ತಿನ್ನಲು ರೆಡಿ. ನಮ್ಮ ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.